ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶಕ್ತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಇಲ್ಲೊಂದು ಹೊಸ ರೂಲ್ಸ್ ಬಂದಿದೆ. ಈಗ ಟಿಕೆಟ್ ಬೆಲೆ ಏನೋ ಏರಿಕೆಯಾಗಿದೆ ಗಂಡಸರಿಗೆ, ಮಹಿಳೆಯರಿಗೆ ಯಥಾಸ್ಥಿತಿಯಾಗಿ ಫ್ರೀ ಬಸ್ ಇರುತ್ತೆ. ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಫ್ರೀ ಬಸ್ ಅನ್ನ ರದ್ದು ಕೂಡ ಮಾಡ್ತಿಲ್ಲ. ಈಗ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಕೆಲವೊಂದು ಹೊಸ ರೂಲ್ಸ್ಗಳಾದರೆ ಇಟ್ಟಿದ್ದಾರೆ. ಬಂದಿರುವಂತಹ ಹೊಸ ರೂಲ್ಸ್ ಏನು ಎನ್ನುವಂತಹದ್ದನ್ನು ತಿಳಿಸಿಕೊಡ್ತೀವಿ. ಎಲ್ಲರೂ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವ್ಯಾರಾದರೂ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಹೊಸ ರೂಲ್ಸ್ಗಳಾದರೆ ಬಂದಿದ್ದಾವೆ. ಏನಪ್ಪ ಬಂದಿರುವಂಥ ಹೊಸ ರೂಲ್ಸ್ ಎನ್ನುವಂಥದ್ದನ್ನು ತಿಳಿಸಿಕೊಡ್ತೀನಿ. ಹೌದು, ಇಲ್ಲಿ ಫ್ರೀ ಬಸ್ ಪ್ರಯಾಣಕ್ಕಾಗಿ ಇನ್ಮುಂದೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಅಂತ ಹೇಳ್ತಿದ್ದಾರೆ. ಏನಿದು ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಇದು ಶಕ್ತಿ ಯೋಜನೆಯನ್ನು ಸರಳೀಕರಿಸಲು ಮುಂದಾಗಿರುವ ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಿದೆ. ಈಗ ಶಕ್ತಿ ಯೋಜನೆ ಸ್ಮಾರ್ಟ್ ಆದಾಗೆ ಹೇಳಿದ್ರು ನಿಮಗೊಂದು ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ. ಆದರೆ ಸರ್ಕಾರದವರು ಸ್ಮಾರ್ಟ್ ಕಾರ್ಡ್ ಆದರೆ ಕೊಟ್ಟಿರಲಿಲ್ಲ. ಈಗ ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ದಾರೆ. ಯಾಕಂದರೆ ನಿಮ್ಮದು ಆಧಾರ್ ಕಾರ್ಡ್ ತೆಗೆದು ಆ ಕಂಡಕ್ಟರ್ ನಿಮ್ಮ ಆಧಾರ್ ಕಾರ್ಡನ್ನು ವೆರಿಫೈ ಮಾಡಿ ಅದು ನಿಮ್ಮದೇನಾ ಅಲ್ವಾ, ಈ ಥರ ವೆರಿಫೈ ಮಾಡೋದಿಲ್ಲ. ಪ್ರೋಸೆಸ್ ತುಂಬಾ ಜಾಸ್ತಿ ಆಗ್ತಿದೆ. ಆದ್ದರಿಂದ ಅವರು ಏನು ಮಾಡ್ತಿದ್ದಾರೆ ಅಂದರೆ ಈಗ ಯಾವ ಸ್ಟಾಪಿಂದ ಯಾವ ಸ್ಟಾಪ್ಗೆ ನಿಮ್ಮನ್ನು ಕೇಳಿ ಎಲ್ಲ ಟಿಕೆಟ್ ಎಲ್ಲ ಕೊಡಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ಬಸ್ಗಳಲ್ಲಿ KSRTC ಬಸ್ಗಳಲ್ಲಾಗಿರಬಹುದು, BMTC ಬಸ್ಗಳಲ್ಲೆಲ್ಲ ಸ್ವಲ್ಪ ಲೇಟ್ ಆಗೋ ಕಾರಣದಿಂದ ನಿಮಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟು ಬಿಟ್ಟರೆ ಈ ಸಮಸ್ಯೆ ಆಗಲ್ಲ ಅಂದ್ಬಿಟ್ಟು ಸ್ಮಾರ್ಟ್ ಕಾರ್ಡ್ ಕೊಡೋದಕ್ಕೆ ಆದರೆ ಸರ್ಕಾರ ಸಿದ್ಧತೆ ನಡೆಸಿಕೊಳ್ಳುತ್ತಿದೆ. ಇಲ್ಲಿ ಯೋಜನೆಯು ರಾಜ್ಯದ ಮಹಿಳೆಯರಿಗೆ ಮಾತ್ರ ಅನ್ವಯಿಸುವುದರಿಂದ ಮಹಿಳೆಯರು ತಮ್ಮ ಸ್ಥಳೀಯ ವಿಳಾಸಗಳನ್ನು ಹೊಂದಿರುವ ಗುರುತಿನ ಚೀಟಿಯನ್ನು ಹಾಜರುಪಡಿಸಬೇಕಾಗುತ್ತದೆ. ನಿಮ್ಮ ಒಂದು ಸ್ಥಳೀಯ ಒಂದು ವಿಳಾಸ ಹೊಂದಿರುವ ಗುರುತಿನ ಚೀಟಿಯನ್ನು ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ತೋರಿಸಿ ಉಚಿತ ಪ್ರಯಾಣ ಮಾಡೋದ್ರಿಂದ ಇಲ್ಲಿ ಮಹಿಳಾ ಪ್ರಯಾಣಿಕರು ಮತ್ತು ಕಂಡಕ್ಟರ್ಗಳ ನಡುವೆ ಘರ್ಷಣೆಗಳು ಕೂಡ ನಡೆಯುತ್ತಿದ್ದವು. ಕರ್ನಾಟಕದ ನಿವಾಸಿಗಳಲ್ಲದ ಮಹಿಳೆಯರು ಕೂಡ ಉಚಿತ ಯೋಜನೆ ಪಡೆಯಲು ಪ್ರಯತ್ನ ಆದರೆ ಮಾಡುತ್ತಿದ್ದಾರೆ. ಇಲ್ಲಿ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶವಿರುತ್ತದೆ. ಬೇರೆ ರಾಜ್ಯದ ಮಹಿಳೆಯರು ಕೂಡ ಇಲ್ಲಿ ಬಂದು ಪ್ರಯಾಣ ಮಾಡೋದಕ್ಕೆ ಕಂಡಕ್ಟರ್ ಜೊತೆಗೆ ಜಗಳ ಆಡ್ತಿದ್ದಾರೆ. ಇನ್ನು ಕೆಲವರು ನಾವು ಕೂಡ ಕರ್ನಾಟಕದವರೇ ಅಂತ ಹೇಳ್ತಿದ್ದಾರೆ. ಈ ರೀತಿಯಾಗಿ ಎಲ್ಲ ಸಮಸ್ಯೆ ಆಗ್ತಿದೆ. ಆಧಾರ್ ಕಾರ್ಡಲ್ಲಿ ಗೊತ್ತಾದರೂ ಕೂಡ ಇಲ್ಲಿ ಅದೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಕ್ಲಿಯರ್ ಆಗಿ ಎಲ್ಲ ನೋಡೋದು ರಶ್ ಎಲ್ಲ ಇರುತ್ತೆ KSRTC BMTC ಬಸ್ಗಳಲ್ಲಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಈಗ ಸಿದ್ಧತೆ ನಡೀತಿದೆ. ನಿಮಗೆ ಸ್ಮಾರ್ಟ್ ಕಾರ್ಡ್ ಆದರೆ ಕೊಡ್ತಾರೆ. ನಿಮಗೆ ಬಸ್ ಮುಂದಿನ ಹಂತಕ್ಕೆ ಪ್ರವೇಶಿಸುವ ಮೊದಲು ಕಂಡಕ್ಟರ್ಗಳು ಎಲ್ಲ ಪ್ರಯಾಣಿಕರಿಗೆ ಟಿಕೆಟ್ಗಳನ್ನು ನೀಡಬೇಕಾಗಿದೆ. ಇಲ್ಲಿ ಪೀಕ್ ಅವರ್ಗಳಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ಟಿಕೆಟ್ ನೀಡುವುದು ನಿರ್ವಾಹಕರಿಗೆ ಕಷ್ಟ. ಶಕ್ತಿ ಯೋಜನೆದು ಏನು ಮಾಡ್ತಿದ್ದಾರೆ ಅಂದರೆ ನಿಮಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟು ಬಿಟ್ಟರೆ ಈ ಒಂದು ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಸಿಗುತ್ತೆ ಅಂತ ನಿಮಗೆ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಸ್ಮಾರ್ಟ್ ಕಾರ್ಡ್ ಕೊಡೋದಕ್ಕೆ ಸರ್ಕಾರದ್ದೇ ಸ್ವಲ್ಪ ಹಣ ಬೇಕಾಗುತ್ತದೆ. ಸರ್ಕಾರದವರಿಗೆ ಈ ಹಣವನ್ನು ಮತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ. ಹೀಗೆ ಹಣ ಇಲ್ಲ ಅಂತಿರ್ತಾರೆ ಸರ್ಕಾರದವರು. ಈಗ ಮತ್ತೆ ಹಣ ಬೇಕಾಗುತ್ತೆ ಅಂತ ನಮ್ಮ ಮೇಲೇನೆ ಹಾಕ್ತಾರೇನೋ ಗೊತ್ತಿಲ್ಲ, ಜನರ ಮೇಲೇನೆ. ಯಾಕಂದರೆ ಅವರು ಎಲ್ಲಿಂದ ದುಡ್ಡು ತರ್ತಾರೆ? ಈಗ ನೋಡೋದಾದರೆ ಜನರ ಮೇಲೇನೆ ಆಗಬೇಕು. ಈಗ ಟಿಕೆಟ್ ಬೆಲೆ ಏರಿಕೆ ಮಾಡೋವರೇ ನಿಮ್ಮವರೆಲ್ಲರಿಗೂ ಕೂಡ ಗೊತ್ತಿದೆ. ಟಿಕೆಟ್ ಬೆಲೆ ಏರಿಕೆ ಮಾಡಿದ್ದಾರೆ. 15% ಟಿಕೆಟ್ ಬೆಲೆ ಏರಿಕೆಯಾಗಿದೆ. ಅದು ಇವತ್ತಿಂದಾನೇ ಕಂಟಿನ್ಯೂ ಕೂಡ ಆಗಿದೆ. ಇವತ್ತಿಂದ ಎಲ್ಲರಿಗೂ 15% ಏನು ರೈಸ್ ಆಗಿದೆ. ಆ ಒಂದು ಟಿಕೆಟ್ ಕೊಡ್ತಿದ್ದಾರೆ. ಹಳೆ ಟಿಕೆಟ್ಗಳನ್ನು ಕೊಡ್ತಿಲ್ಲ. ಆಲ್ರೆಡಿ ಅಧಿಕೃತ ಘೋಷಣೆ ಕೂಡ ಬಂದಿದೆ. ಮತ್ತು ಇನ್ನೂ ಕೆಲವೊಂದು ಬೆಲೆ ಏರಿಕೆಗಳ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಿರುವಂಥದ್ದು ಸ್ನೇಹಿತರೆ. ಆದ್ದರಿಂದ ಈಗ ಇಲ್ಲಿ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಎಲ್ಲ ಮಹಿಳೆಯರಿಗೆ ಈ ಒಂದು ಹೊಸ ರೂಲ್ಸ್ ಬರ್ತಿದೆ. ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಇದು ಆನ್ಲೈನ್ನಲ್ಲೇ ಕೊಡ್ತಾರೆ ಅನಿಸುತ್ತೆ. ಸೇವಾ ಸಿಂಧು ಪೋರ್ಟಲಲ್ಲಿ ಅದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ನೀವು ಸ್ಮಾರ್ಟ್ ಕಾರ್ಡನ್ನು ಅನ್ನುವಂಥದ್ದನ್ನು ಎಲ್ಲ ತಿಳಿಸಿಕೊಡ್ತೀನಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಅಪ್ಡೇಟ್ ಬಂದ ಕೂಡಲೇ ನಿಮಗೆ ತಿಳಿಸಿಕೊಡ್ತೀನಿ.
ನೀವ್ಯಾರಾದರೂ ಇನ್ನೂ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸ್ನೇಹಿತರೆ. ಈಗ ಟಿಕೆಟ್ ದರ ಏರಿಕೆ ಮಾಡಿದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಯಾಕಂದರೆ ಈಗ ನಿಮಗೆ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ. ಈಗ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಇರ್ತಾರೆ. ಆ ಒಂದು ಗಂಡು ಮಕ್ಕಳು ಟಿಕೆಟ್ ಏರಿಕೆ ಆಗಿರುವಂಥ ಹಣ ಕೊಡಬೇಕಾಗುತ್ತೆ. ಒಂದು ಕಡೆ ನಿಮಗೆ ಇಲ್ಲಿ ಫ್ರೀ ಕೊಟ್ಟರು, ಇನ್ನೊಂದು ಕಡೆ ನಿಮ್ಮ ಮನೆಯಿಂದಾನೇ ದುಡ್ಡು ಹೋಗ್ತಿರುತ್ತಲ್ಲ. ಈ ಕುರಿತು ನಿಮ್ಮ ಅಭಿಪ್ರಾಯಗಳೇನು? ಫ್ರೀ ಬಸ್ ಮುಂದುವರಿಬೇಕಾ ಬೇಡ ಅನ್ನುವಂಥದ್ದು ಕೂಡ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನು ಈ ದಿನಾಂಕದಂದು ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂಬ ಮಾಹಿತಿ ಹೊರಬಂದಿದೆ. ಇದರ ಜೊತೆಗೆ ಪೆಂಡಿಂಗ್ ಇರುವ ಗೃಹಲಕ್ಷ್ಮಿ ಎಲ್ಲ ಕಂತಿನ ಹಣವೂ ಕೂಡ ಜಮಾ ಮಾಡಲಾಗುತ್ತದೆ ಎಂಬ ಮಾಹಿತಿ ಕೂಡ ಹೊರಬಂದಿದೆ. ಹಾಗಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಹಾಗೂ ಪೆಂಡಿಂಗ್ ಹಣ ಪಡೆಯಲು ಕಡ್ಡಾಯವಾಗಿ ಕೆಲವೊಂದು ರೂಲ್ಸ್ಗಳನ್ನು ಪಾಲಿಸಬೇಕು. ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ಹೌದು, ಗೃಹಲಕ್ಷ್ಮಿ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಈ ಒಂದು ಯೋಜನೆಯನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿತ್ತು. ಈ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದಾಗಿತ್ತು. ಈ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂಥ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುತ್ತಿದೆ. ಹಾಗಾಗಿ ಇದು ಮಹಿಳೆಯರಿಗೆ ಸಾಕಷ್ಟು ಇಷ್ಟವಾದ ಯೋಜನೆ ಹಾಗೂ ಮಹಿಳೆಯರಿಗೆ ಸಂಬಂಧಿಸಿದ ಕರ್ನಾಟಕದಲ್ಲಿ ಜನಪ್ರಿಯ ಯೋಜನೆಯಾಗಿದೆ. ಹೌದು, ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇಲ್ಲಿಯವರೆಗೂ ಮಹಿಳೆಯರು 15 ಕಂತಿನ ಹಣದವರೆಗೆ ಹಣ ಪಡೆದುಕೊಂಡಿದ್ದಾರೆ. ಅಂದರೆ ಸುಮಾರು ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 30,000 ರೂಪಾಯಿ ಹಣವನ್ನು ಈ ಒಂದು ಯೋಜನೆ ಮೂಲಕ ಮಹಿಳೆಯರು ಪಡೆದುಕೊಂಡಿದ್ದಾರೆ ಎಂದು ಹೇಳ್ಬೋದು. ಹಾಗಾಗಿ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಎಂದು ಮಹಿಳೆಯರು ಕಾಯುತ್ತಿದ್ದಾರೆ. ಅಂಥವರಿಗೆ ಸಿಹಿ ಸುದ್ದಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಈ ದಿನ ಜಮಾ ಆಗುತ್ತದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೋಡೋಣ ಬನ್ನಿ. ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಈ ದಿನ ಜಮಾ. ಹೌದು, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನು ಇದೇ ತಿಂಗಳು ಅಂದರೆ ಜನವರಿ 14ನೇ ತಾರೀಕಿನ ಮೇಲೆ ಹಣ ಜಮಾ ಮಾಡಲಾಗುತ್ತದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನು ಪ್ರತಿಯೊಬ್ಬರ ಮಹಿಳೆಯ ಬ್ಯಾಂಕ್ ಖಾತೆಗೆ 31ನೇ ತಾರೀಕಿನ ಒಳಗಡೆಯಾಗಿ ಜಮಾ ಆಗುತ್ತದೆ. ಹಾಗಾಗಿ ಹಣ ಬರುವವರೆಗೂ ಮಹಿಳೆಯರು ಕಾಯಬೇಕಾಗುತ್ತದೆ. ಹೌದು, ಕೆಲವೊಂದು ಖಾಸಗಿ ಮಾಧ್ಯಮಗಳ ಮೂಲಕ ತಿಳಿಯುವಂಥ ಮಾಹಿತಿ ಏನೆಂದರೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನು ಇದೇ ಜನವರಿ 14ನೇ ತಾರೀಕಿನಂದು ಬಿಡುಗಡೆ ಮಾಡಲು ಪ್ರಾರಂಭ ಮಾಡಲಾಗುತ್ತದೆ ಎಂದು ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟ ಮಾಹಿತಿ ನೀಡಿದ್ದು, ಈಗಾಗಲೇ ಹಣ ವರ್ಗಾವಣೆಗೆ ಸಂಬಂಧಿಸಿದಂತೆ ಎಲ್ಲ ಕೆಲಸವನ್ನ ಮಾಡಲಾಗಿದೆ. ಅಂದರೆ ಹಣಕಾಸು ಇದಕ್ಕೆ ಈಗಾಗಲೇ ಹಣ ವರ್ಗಾವಣೆಗೆ ಅನುಮೋದನೆ ನೀಡಿತು. ಇನ್ನೇನು ಶೀಘ್ರದಲ್ಲಿಯೇ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಈ 16ನೇ ಕಂತಿನ 2,000 ರೂಪಾಯಿ ಹಣ ವರ್ಗಾವಣೆಯಾಗುತ್ತದೆ. ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಸೇರಿ 4,000 ರೂಪಾಯಿ ಜಮಾ. ಹೌದು ಸ್ನೇಹಿತರೆ, ಕೆಲ ಮಹಿಳೆಯರಿಗೆ ಇನ್ನೂ ಕೂಡ 15ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಮಹಿಳೆಯರಿಗೆ ಸಿಹಿ ಸುದ್ದಿ ಎಂದೇ ಹೇಳ್ಬೋದು. ಏಕೆಂದರೆ ಗೃಹಲಕ್ಷ್ಮಿ ಯೋಜನೆಯ 15 ಮತ್ತು 16ನೇ ಕಂತಿನ ಒಟ್ಟಿಗೆ 4,000 ರೂಪಾಯಿ ಮಹಿಳೆಯರ ಖಾತೆಗೆ ಜಮಾ ಮಾಡಲಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಹೌದು, ಇದೇ ತಿಂಗಳು ಜನವರಿ 31ನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರ ಖಾತೆಗೆ ಪೆಂಡಿಂಗ್ ಇರುವಂತಹ ಎಲ್ಲ ಕಂತಿನ ಹಣ ಅಂದರೆ 4,000 ರೂಪಾಯಿ ಹಣವನ್ನು ಜಮಾ ಮಾಡಲಾಗುತ್ತದೆ. ಹಾಗಾಗಿ ಹಣ ಬರುವವರೆಗೂ ಮಹಿಳೆಯರು ತಾಳ್ಮೆಯಿಂದ ಕಾಯಬೇಕು. ಇನ್ನು ಸಾಕಷ್ಟು ಮಹಿಳೆಯರಿಗೆ 4 ಅಥವಾ 5 ಕಂತಿನ ಹಣ ಜಮಾ ಆಗಿಲ್ಲ ಅಂತ ಮಹಿಳೆಯರು ಏನು ಮಾಡಬೇಕೆಂಬ ಮಾಹಿತಿಯನ್ನು ನಾವು ಈ ಕೆಳಗೆ ನೀಡಿದ್ದೇವೆ. ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಪಡೆಯಲು ಇರುವ ರೂಲ್ಸ್: ಬ್ಯಾಂಕ್ ಖಾತೆ ಸರಿಪಡಿಸಿ. ಸ್ನೇಹಿತರೆ, ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವ ಹಣ ಜಮಾ ಆಗದಿರಲು ಪ್ರಮುಖ ಕಾರಣವೇನೆಂದರೆ ಅರ್ಜಿ ಹಾಕಿದಂಥ ಮಹಿಳೆಯರ ಬ್ಯಾಂಕ್ ಖಾತೆಗೆ KYC ಮಾಡಿಸದೇ ಇರುವುದು ಹಾಗೂ ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವುದು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಸದೇ ಇರುವುದು ಪ್ರಮುಖ ಕಾರಣವಾಗಿರುತ್ತದೆ. ಹಾಗಾಗಿ ಅರ್ಜಿ ಹಾಕಿದಂಥ ಮಹಿಳೆಯರು ಕೂಡಲೇ ತಮ್ಮ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಈ ಎಲ್ಲ ಕೆಲಸವನ್ನ ಮಾಡಿ. ರೇಷನ್ ಕಾರ್ಡ್ ಅಪ್ಡೇಟ್:
ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವ ಹಣ ಜಮಾ ಆಗದಿರಲು ಇನ್ನೊಂದು ಪ್ರಮುಖ ಕಾರಣವೇನೆಂದರೆ ಗೃಹಲಕ್ಷ್ಮಿ ಅರ್ಜಿ ಹಾಕಿದಂಥ ಮಹಿಳೆಯರ ರೇಷನ್ ಕಾರ್ಡ್ನಲ್ಲಿ ಇಕೆವೈಸಿ ಮಾಡಿಸದೇ ಇರುವುದು. ಹಾಗಾಗಿ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತಿಲ್ಲವೆಂದರೆ ಮೊದಲು ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂಥ ಎಲ್ಲ ಸದಸ್ಯರ ಇಕೆವೈಸಿ ಮಾಡಿಸಿ. ನಂತರ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ. ಇದನ್ನು ಮಾಡಿಸಲು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಿಗೆ ಭೇಟಿ ನೀಡಿ. ಗೃಹಲಕ್ಷ್ಮಿ ಅರ್ಜಿ ಇಕೆವೈಸಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂಥ ಎಲ್ಲ ಕಂತಿನ ಹಣ ಜಮಾ ಆಗದೇ ಇರಲು ಇನ್ನೊಂದು ಪ್ರಮುಖ ಕಾರಣ ಎಂದರೆ ಅರ್ಜಿ ಹಾಕಿದಂಥ ಮಹಿಳೆಯ ಗೃಹಲಕ್ಷ್ಮಿ ಅರ್ಜಿಗೆ ಇಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿದ್ದು, ಒಂದು ವೇಳೆ ಅರ್ಜಿ ಹಾಕಿದಂಥ ಮಹಿಳೆಯರು ಈಗಾಗಲೇ ಇಕೆವೈಸಿ ಮಾಡಿಸಿಲ್ಲವೆಂದರೆ ಕೂಡಲೇ ಇಕೆವೈಸಿ ಮಾಡಿಸಿ. ಈ ಮೇಲೆ ತಿಳಿಸಿದಂಥ ಎಲ್ಲ ರೂಲ್ಸ್ಗಳನ್ನು ಪಾಲಿಸಿದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಇರುವಂತಹ 5 ಅಥವಾ 6 ಕಂತಿನ ಹಣ ಜಮಾ ಆಗದಿದ್ದರೆ ಮಾತ್ರ ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಈ ಬಗ್ಗೆ ಹೆಚ್ಚಿನ ವಿವರವನ್ನು ಪಡೆಯಬಹುದು ಮತ್ತು ಹಣದ ಬರಲು ನೀವು ಏನು ಮಾಡಬೇಕೆಂಬ ಮಾಹಿತಿ ಕೂಡ ತಿಳಿದುಕೊಳ್ಳಬಹುದು. ಹಾಗಾಗಿ ಕೂಡಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ.